ಸಚಿವರು ಈ ಕೂಡಲೇ ಗಮನ ಹರಿಸಿ, ಯಾಕಂದ್ರೆ ಬಹಳಷ್ಟು ಇಲ್ಲಿ ವಾತಾವರಣ ಹದಗೆಟ್ಟಿದೆ. ಇಲ್ಲಿ ಸರಿಯಾದ ಸೌಕರ್ಯಗಳು ಕೂಡ ಇಲ್ಲ. ಕಳೆದ ಬಾರಿ ಕೂಡ ನಾನು ತಮ್ಮ ಮಾಧ್ಯಮಗಳ ಮುಂದೆ ಹೇಳಿದ್ದೆ, ಕೇವಲ ಒಬ್ಬೇ ಒಬ್ಬ ಡಾಕ್ಟರ್ ಇದ್ದಾರೆ. ಅವ್ರಿಗೆ ಇಷ್ಟು ಜನ ಕೇಳಿ ಕೆಲವು ಹಲವಾರು ರೋಗಿಗಳು ಇವತ್ತು ಆಚೆ ಕಡೆನೆ ಕುತ್ಕೊಂಡು ಕಾಯುವಂತ ಪರಿಸ್ಥಿತಿ ಇದೆ. ಇವತ್ತು ಬಹಳಷ್ಟು ಗರ್ಭಿಣಿ ಸ್ತ್ರೀಯರುಗಳು ಅವರು ನಿಂತ್ಕೊಂಡು ಬಹಳಷ್ಟು ಗಂಟೆಗಳ ಕಾಲ ಅವರು ವೇಟ್ ಮಾಡೋ ಪರಿಸ್ಥಿತಿ ಇವತ್ತು ನಾವು ಕಾಣ್ಬೋದಾಗಿದೆ. ಈ ರೀತಿ ಇದ್ದಾಗ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಬಹುಶಃ ಇದು ಮಂಚನಹಳ್ಳಿನೇ ಅಲ್ಲ, ಮುಂದೆ ನನಗೆ ಈಗ ಬರ್ತಾ ಕೂಡ ನಮ್ಮ ಸ್ನೇಹಿತರು ಕರೆ ಮಾಡಿದ್ರು, ಮಂಡಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದೇ ರೀತಿ ಪೆರೇಸಂದ್ರದಲ್ಲೂ ಕೂಡ ಹಲವಾರು ಸೌಕರ್ಯಗಳ ಕೊರತೆ ಇದೆ, ತಾವು ಒಂದ್ಸಲಿ ಭೇಟಿ ಕೊಡಿ ಅಂತ. ಈಗ ನಾನು ಇಲ್ಲಿ ಭೇಟಿ ಕೊಟ್ಟಾಗ ನಾನು ಲ್ಯಾಬ್ ಟೆಕ್ನಿಷಿಯನ್ ಏನಿದ್ದಾರೆ ಅವ್ರ ಹತ್ರ ಬಳಿ ಹೋದಾಗ ಫ್ರಿಡ್ಜ್ ಒಂದೇ ಇತ್ತು. ಅದರಲ್ಲಿ ಏನು ಅವಶ್ಯಕತೆಗೆ ಮೀರಿ ತುಂಬಿಸುವಂತ ಒಂದೇನು ದಾಸ್ತಾನುಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು ಅಥವಾ ರಕ್ತ ಮಾದರಿಗಳಾಗಿರ್ಬೋದು, ಅದಕ್ಕೆ ಫ್ರಿಡ್ಜಿನ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಕೂಡ ಮಾತು ಕೊಟ್ಟಿದ್ವಿ. ಅದೇ ರೀತಿ ಒಂದು ಫ್ರಿಡ್ಜ್ ಕೂಡ ನಾವೀಗ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಚೇನಹಳ್ಳಿಗೆ ಒಂದು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ. ಅದೇ ರೀತಿ ಚೇರ್ಗಳು ಕೂಡ ಅವಶ್ಯಕತೆ ನಾನೇ ಕಂಡೆ, ಯಾರು ಕೇಳಲಿಲ್ಲ ಇಲ್ಲಿ. ಚೇರ್ಗಳ ಅವಶ್ಯಕತೆ ಇದೆ, ಯಾಕಂದ್ರೆ ನಿಂತ್ಕೊಂಡಿರ್ತಾರೆ ಬಹಳಷ್ಟು ಜನ, ನೋಡಿದಾಗ ನಮ್ಗೆ ನೋವಾಯ್ತು. ಅದಕ್ಕೋಸ್ಕರ ಚೇರ್ಗಳು ಕೂಡ ವ್ಯವಸ್ಥೆ ಮಾಡಿದೀವಿ. ಈಗಿನ ಸಮಸ್ಯೆಗಳು ಪಟ್ಟಿ ಮಾಡಿ ಇವತ್ತು ನಾನು ಅವರ ವೈದ್ಯರೊಂದಿಗೆ ಚರ್ಚೆ ಮಾಡಿ, ಆಶಾ ಕಾರ್ಯಕರ್ತರ ಸಮಸ್ಯೆ ಒಂದು ಕಡೆ, ಅದ್ರ ಜೊತೆಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಯಾಕಂದ್ರೆ ಇನ್ನ ಹೊಸ ಕಟ್ಟಡ ಏನಿದೆ ಅದಿನ್ನ ಯಾವಾಗ ಶಂಕುಸ್ಥಾಪನೆ ಆಗಿ ಅದು ಜನಗಳ ಸೇವೆಗೆ ಅರ್ಪವಾಗುತ್ತೆ ಅಂತ ಅದು ದೇವರಿಗೆ ಗೊತ್ತಾಗ್ಬೇಕು. ಅದಾಗೋವರೆಗೂ ಕೂಡ ಇಲ್ಲಿ ಯಾರು ಕೂಡ ವೇಟ್ ಮಾಡೋದಕ್ಕಾಗಲ್ಲ. ಪ್ರತಿನಿತ್ಯ 400-500 ಜನ ಬರ್ತಾ ಇರ್ತಾರೆ. ಅವ್ರಿಗೆ ಅವಶ್ಯಕತೆ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ, ಸರ್ಕಾರಿ ಆರೋಗ್ಯ ಕೇಂದ್ರಗಳನ್ನ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಂಬ್ಕೊಂಡ್ ಬರೋದೇನಂದ್ರೆ ನಮ್ಗೆ ಸೂಕ್ತ ಒಂದು ಅವಶ್ಯಕತೆ, ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಆರೋಗ್ಯ ಸೇವೆ ಸಿಗುತ್ತೆ ಅಂತ. ಇಲ್ಲಿ ಸೂಕ್ತವಾದ ಆರೋಗ್ಯ ಸೇವೆ ಒಂದು ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅವ್ನು ಇನ್ನೆಲ್ಲ ಹೋಗ್ಬೇಕಾಗುತ್ತೆ ಬಡವರು. ಅದ ನೋಡಿ, ಅದನ್ನ ತಾವು ಗಮನಿಸಿರ್ಬೋದು, ಹಲವಾರು ಜನ ನಿಂತ್ಕೊಂಡಿದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಗರ್ಭಿಣಿ ಸ್ತ್ರೀಯರಿದ್ದಾರೆ, ಹಲವಾರು ಜನ ಕುತ್ಕೊಳಕ್ಕೆ ಆಗ್ತಿರೋಂಥವ್ರು ನಿಂತ್ಕೊಂಡು ಗಂಟೆಗಳ ಗಟ್ಟೆ ಕಾಯೋ ಪರಿಸ್ಥಿತಿ ಇದೆ. ಇದಕ್ಕೆ ಮೂಲ ಕಾರಣ ಏನಂದ್ರೆ ಒಬ್ಬ ವೈದ್ಯಾಧಿಕಾರಿ ಇರುವಂತದ್ದು. ಈಗ ಅಲ್ಲಿ ಕುಳಿತುಕೊಳ್ಳೋ ಆಸನದ ವ್ಯವಸ್ಥೆ ಕೂಡ ಇರ್ಲಿಲ್ಲ ಕಳೆದ ಬಾರಿ ಬಂದಾಗ. ಅದೇ ರೀತಿ ನಾನು ತಿಳಿಸಿದ್ದೆ ತಮ್ಮ ಮಾಧ್ಯಮದವ್ರ ಮುಂದೆ ಈ ಒಂದು ಸಮಸ್ಯೆಗಳಿಗೆ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ. ಅದೇ ರೀತಿ ಕುಳಿತುಕೊಳ್ಳೋಕೆ ಆಸನದ ವ್ಯವಸ್ಥೆಯನ್ನು ಕೂಡ ನಾನೀಗ ಇವತ್ತಿನ ದಿನ ನಾನು ಆಸ್ಪತ್ರೆಗೆ ನೀಡ್ತಾ ಇದ್ದೀನಿ. ಯಾಕಂದ್ರೆ ಅಟ್ಲೀಸ್ಟ್ ನಮ್ ಕಡೆಯಿಂದ ಒಂದು ಚಿಕ್ಕ ಕೊಡುಗೆ ಹಾಸ್ಪಿಟಲ್ ಅಲ್ಲಿ ಬರುವಂತ ಏನು, ಆಸ್ಪತ್ರೆಗೆ ಬರುವಂತ ಏನು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ವಯಸ್ಸಾಗಿರ್ಬೋದು, ಬಹಳಷ್ಟು ಸಮಯ ನಿಂತ್ಕೊಳಕ್ ಆಗಲ್ಲ. ಈಗ ನಾನು ಈಗ ಹೋದಾಗ ಕೂಡ ವೈದ್ಯರನ್ನ ಭೇಟಿ ಮಾಡಕ್ಕೆ ಅವ್ರು ಎಷ್ಟೋ ಒಂದ್ 20 ನಿಮಿಷ, 30 ನಿಮಿಷ, ಅರ್ಧ ಗಂಟೆಯಿಂದ ನಿಂತ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಸೊ ಆತರ ಕುತ್ಕೊಳೋದಕ್ಕೆ ಸ್ವಲ್ಪ ವ್ಯವಸ್ಥೆ ಇರ್ಲಿ ಎಲ್ಲಾ ರೀತಿಯಲ್ಲೂ. ಈಗ ತಾವು ನೋಡಿರ್ಬೋದು, ಒಳಗಡೆ ಶೌಚಾಲಯ ಕೂಡ ಒಂದು ಕ್ಲೀನ್ನೆಸ್ ಇರ್ಲಿಲ್ಲ. ಹಂತವಾಗಿ ನಮ್ಮ ಕಡೆಯಿಂದ ಏನ್ ಮಾಡ್ತೀವಿ. ನಾನು ಹೇಳ್ತಾ ಇರೋದು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಈ ಸಮಸ್ಯೆಗಳನ್ನ ಏನು ಪರಿಹಾರ ಕಂಡುಕೊಳ್ಳಕ್ಕೆ ಏನ್ ಕ್ರಮ ಕೈಗೊಂಡಿದ್ದಾರೆ, ಅವ್ರನ್ನ ನೀವು ದಯವಿಟ್ಟು ಒಂದ್ಸಲಿ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಶಾಸಕರಲ್ಲೂ ಕೂಡ ನಾನು ಮನವಿ ಮಾಡೋದೇನಂದ್ರೆ, ಒಂದು ಬಾರಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ. ಇಲ್ಲಿ ಆಶಾ ಕಾರ್ಯಕರ್ತರ ಸಮಸ್ಯೆ ಇರ್ಬೋದು, ಆ ರೋಗಿಗಳು ಬರ್ತಾ ಇದ್ರೆ ಅವ್ರ ಸಮಸ್ಯೆ ಇರ್ಬೋದು. ಕೇವಲ ಒಂದು ವೈದ್ಯಾಧಿಕಾರಿ ಇವತ್ತು ಇಲ್ಲಿನ ಎಷ್ಟೋ ಜನಕ್ಕೆ 400-500 ಜನ ಬರ್ತಾರೆ. ಈ 400-500 ಜನಕ್ಕೆ ಒಬ್ಬ ವೈದ್ಯಾಧಿಕಾರಿ ಎಷ್ಟು ನಿಮಿಷ, ಎಷ್ಟು ಗಂಟೆಗಳಲ್ಲಿ ಅವ್ರು ಒಂದು ಚಿಕಿತ್ಸೆನ ನೀಡಕ್ ಆಗುತ್ತೆ ಒಬ್ಬರ ಕೈಯಲ್ಲಿ?